ಡಿಕೆ ಶಿವಕುಮಾರ್ ಅವರು ಒಂದು ಕಾಲನ್ನ ಬಿಜೆಪಿಗೆ ಇಟ್ಟಿದ್ದಾರೆ ಎಂದು ಯತ್ನಾಳ್ ಆರೋಪವನ್ನ ಮಾಡಿದ್ರು. ಆದರೆ ಅದಕ್ಕೆ ಕೊಟ್ಟ ಕೌಂಟರ್ ಇತ್ತಲ್ಲ, ಅತ್ಯಂತ ರಣರೋಚಕವಾಗಿದೆ. ಡಿಕೆ ಶಿವಕುಮಾರ್ ಒಂದು ಕಾಲನ್ನ ಬಿಜೆಪಿಗೆ ಇಟ್ಟಿದ್ದಾರೆ, ಇದನ್ನು ಹೇಳಿದ್ದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಅದಕ್ಕೆ ಡಿಕೆ ಹೇಳ್ತಾರೆ, ಕಸ ಸಗಣಿಯ ಮೇಲೆ ನಾನು ಕಾಲೇ ಇಡೋದಿಲ್ಲ, ಅಸಹ್ಯ ಬಾಗಲಲ್ಲಿದ್ರೆ ನೀರು ಹಾಕಿಬಿಟ್ಟು ತೊಳೆದಾಕ್ತೀನಿ, ಅನರ್ಥ ವ್ಯಕ್ತಿಗಳ ಅನರ್ಥ ಹೇಳಿಕೆಗಳಿಗೆ ನನ್ನ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಡಿಕೆಗೆ ಬಿಜೆಪಿಗೆ ಬರೋದಕ್ಕೆ ತುಂಬಾ ಆಸಕ್ತಿ ಇದೆ, ಬಹಿರಂಗವಾಗಿ ಬಿಜೆಪಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಬಿಜೆಪಿಯನ್ನ ತೃಪ್ತಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಬರುವುದಾದರೆ ಬಿಜೆಪಿಗೆ ಬಂದು ಬಿಡ್ಲಿ ಎಂದಿದ್ದ ಯತ್ನಾಳ್, ಬಿಜೆಪಿಗೆ ಬಂದು ಬಿಡಿ ಅಂತ ಹೇಳೋದಕ್ಕೆ ನಿಮಗೆ ಏನ್ ನೈತಿಕತೆ ಉಳ್ಕೊಂಡಿದೆ? ಉತ್ತರ ಕನ್ನಡದ ಹುಲಿ ಯತ್ನಾಳ್, ಉತ್ತರ ಕರ್ನಾಟಕದ ಹುಲಿ, ಊಕಾ ಹುಲಿ ಅಂತ ಕರೀತೀವಿ ಯತ್ನಾಳ್. ನಿಮ್ಗೆ ಯಾವ ನೈತಿಕತೆ ಇದೆ? ಸ್ವಪಕ್ಷದಿಂದಲೇ ಉಚ್ಚಾಟನೆಗೆ ಒಳಗಾಗಿದ್ದೀರಿ. ಶಾಸಕ ಸ್ಥಾನ ಅನರ್ಹ ಅಸಿಂಧು ಆಗೋದೊಂದು ಬಾಕಿ, ಉಳಿದ ಎಲ್ಲಾ ಪ್ರಕ್ರಿಯೆಗಳು ಪಕ್ಷದಲ್ಲಿ ನಡೆದಿದ್ದಾವೆ. ನಿಮ್ಮನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ನೀವೀಗ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆನೂ ಕೊಟ್ಟಿಲ್ಲ, ಸದಸ್ಯತ್ವದಿಂದ ನಿಮ್ಮನ್ನ ತೊರೆದು ಹಾಕಿಲ್ಲ, ಅದೊಂದಿದೆ. ನೀವು ಬಿಜೆಪಿಗೆ ಆದರೆ ಬಿಜೆಪಿಗೆ ಆಹ್ವಾನ ಮಾಡೋದಕ್ಕೆ ನಿಮ್ಮಲ್ಲಿ ಏನಿದೆ ಶಕ್ತಿ? ನೈತಿಕ ಶಕ್ತಿ ಅನ್ನೋದು ಬೇಕು ತಾನೆ, ಪಕ್ಷದ ಶಕ್ತಿ ನಿಮ್ಮಲ್ಲಿರಬೇಕು ತಾನೆ. ನೀವು ಪಕ್ಷದಲ್ಲಿ ಗುರುತಿಸಿಕೊಳ್ತಾ ಇಲ್ಲ, ಒಂದು ತರಹದ ಪಕ್ಷೇತರ ಶಾಸಕನಂತೆ ಮಾತನಾಡಬೇಕಷ್ಟೆ. ಒಂದು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರನಾಗಿ ನಿಂತ ಶಾಸಕ ಇರ್ತಾರೆ ನೋಡಿ, ಆ ಶಾಸಕ ಹೇಳುವ ಮಾತಿಗೆ ಎಷ್ಟು ಶಕ್ತಿಗಳಿರ್ತಾವೋ ಅಷ್ಟೇ ಶಕ್ತಿ ಬಸನಗೌಡ ಪಾಟೀಲ್ ಅವರ ಹೇಳಿಕೆಗಳಿಗೆ ಶಕ್ತಿ. ಸೊ ಒಂದು ಕಾಲು ಬಿಜೆಪಿ ಹತ್ರ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್, ಯಾವಾಗ ಬೇಕಾದ್ರೂ ಬಿಜೆಪಿಗೆ ಬರ್ಬೋದು. ಯಾಕಂಗೆ ಹೇಳಿದ್ರು ಅಂತ ಕೇಳಿದ್ರೆ, ಸದನದಲ್ಲಿ ಸದಾ ವತ್ಸಲೆ ಗೀತೆ ಹಾಡಿದ್ರು, ಅದಕ್ಕೂ ಮುಂಚಿತವಾಗಿ ಪ್ರಯಾಗ್ರಾಜ್ಗೆ ತೀರ್ಥ ಸ್ನಾನ ಮಾಡಿದ್ರು, ಅದಾದ ನಂತರ ತಮಿಳುನಾಡು ಕೊಯಂಬತ್ತೂರಿನಲ್ಲಿ ಗುರೂಜಿ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾದರು, ಅಲ್ಲಿ ಅಮಿತ್ ಶಾರನ್ನ ಭೇಟಿಯಾದರು. ಎಲ್ಲ ಪ್ರಹಸನಗಳನ್ನು ಜೋಡಿಸ್ಕೊಂಡು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆ ತರಹದೊಂದು ಕೌಂಟರ್ ಕೊಟ್ಟರು. ಆ ಕೌಂಟರಿಗೆ ಸರಿಯಾದಂಥ ಎನ್ಕೌಂಟರ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅಸಹ್ಯಕ್ಕೆ ಕಲ್ಲು ಹೊಡೆದು ಮುಖಕ್ಕೆ ಎರಚಿಕೊಳ್ಳುವ ಗುಣ ನನ್ನಲ್ಲಿಲ್ಲ, ಅದು ಮುಖಕ್ಕೆ ಬೀಳುತ್ತೆ ಅನ್ನೋ ಅರಿವು ನನಗಿದೆ. ಹಾಗಾಗಿ ಯತ್ನಾಳ್ ಕೌಂಟರ್ಗೆ ನಾನೇನು ಪ್ರತಿಕ್ರಿಯಿಸುವುದಿಲ್ಲ ಅಂತ ಹೇಳಿ ಬುದ್ಧಿವಂತಿಕೆಯಿಂದ ಮುನ್ನಡೆದಿದ್ದಾರೆ ಡಿಕೆ ಶಿವಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.